ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತನುಶ್ರೀ. ಜ್ಯೋತಿಷ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್. ಇನ್ನು ಗುರುಜಿ ಅವರಿಂದ 110ನೇ ಬ್ಯಾಚ್ ಡಿಸೆಂಬರ್ 1ನೇ ತಾರೀಕಿಂದ ಶುರು ಆಗ್ತದೆ. ಹಾಗೆ ಅಕ್ಟೋಬರ್ 26ನೇ ತಾರೀಕು ಪ್ರೀ ಕ್ಲಾಸಸ್ ಸಂಜೆ 8:00ವರೆಗಿದೆ. ಜ್ಯೋತಿಷ ಶಾಸ್ತ್ರವನ್ನು ಯಾಕೆ ಕಲಿಬೇಕು ಅಂತ ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ಹೇಳ್ತಾನೆ ಇದ್ದೀವಿ. ಹಾಗೆ ಕರೆ ಮಾಡಿದವರು ಕೂಡ ಎಷ್ಟು ಸುಲಭ ರೀತಿಯಲ್ಲಿ ನಿಮ್ಮ ನೆಕ್ಸ್ಟ್ ಫ್ಯೂಚರಲ್ಲಿ ಆಗುತ್ತೆ ಅನ್ನೋದನ್ನು ಅಷ್ಟು ಅಕ್ಯುರೇಟಾಗಿ ಕೂಡ ಹೇಳ್ತಾ ಇದ್ದಾರೆ ಗುರುಜಿಯವರು. ಸೊ ಜ್ಯೋತಿಷವನ್ನು ಕಲಿತ್ರೆ ಇದನ್ನೆಲ್ಲ ಸ್ವತಃ ನೀವೇ ತಿಳ್ಕೊಬೋದು. ಆ್ಯಂಡ್ ಕೇವಲ 6,999 ರೂಪಾಯಿಗೆ ನೀವು ಜ್ಯೋತಿಷ್ಯವನ್ನ ಕಲಿಬೋದು. ಸೊ ಹಾಗಾಗಿ ಯೋಚನೆ ಮಾಡೋ ನೆಸೆಸಿಟಿನೇ ಇರಲ್ಲ. ಸೊ ಇನ್ನೂ ಎಲ್ಲ ಡೌಟ್ಸ್ ಇದ್ರೆ ಅಕ್ಟೋಬರ್ 24ನೇ ತಾರೀಕಿನ ಫ್ರೀ ಕ್ಲಾಸಸ್ನ ಅಟೆಂಡ್ ಮಾಡಿ ನಿಮ್ಮ ಕನ್ಫ್ಯೂಷನ್ಸ್ಗಳಿಗೆಲ್ಲ ನೀವೊಂದು ಕ್ಲಾರಿಟಿ ತಗೊಂಡು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಗುರುಜಿ, ಇವತ್ತು ನವರಾತ್ರಿ 8ನೇ ದಿನ ಮಹಾಗೌರಿಯನ್ನು ಪೂಜೆ ಮಾಡ್ತೀವಿ. ಈ ದಿನದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ನೋಡಿ, ಜಗತ್ತನ್ನು ಆಳ್ತಕ್ಕಂಥ ಒಂದು ಪ್ರಕೃತಿ ಅಂತ ನಾವು ಹೇಳ್ತೀವಿ. ಪ್ರಕೃತಿ ಮಾತೆಯನ್ನು ನಾವು ಇಲ್ಲಿ ನವದುರ್ಗೆಯರು ಅಂತ ಹೇಳಿದ್ದೀವಿ. ಅದರಲ್ಲಿ ಬಹಳ ವಿಶೇಷವಾಗಿ ಮಹಾಗೌರಿ ಅಂತಂದರೆ ಗಣೇಶನ ತಾಯಿ, ಸುಬ್ರಹ್ಮಣ್ಯನ ತಾಯಿ, ಲಾಲನೆ ಪೋಷಣೆ ಮಾಡ್ತಕ್ಕಂಥ ತಾಯಿ ನಮ್ಮ ಈ ಪ್ರಕೃತಿಯಲ್ಲಿ ಎಲ್ಲ ಸಿಗ್ತಾ ಇದೆ. ಇವತ್ತು ಏನು ನಾವು ಉಡುಗೆ ತೊಡುಗೆ, ಊಟ, ಆಹಾರ ಮಾಡಿಕೊಡೋರೊಬ್ರು ಇದ್ದಾರೆ. ಆ ಪದಾರ್ಥವೆಲ್ಲ ಎಲ್ಲಿ ಸಿಗ್ತಾ ಇದೆ ಇದನ್ನು ನಾವು ನೋಡಬೇಕು. ಈಗ ನೀರು ನಾವು ತಯಾರಿಸೋಕ್ಕಾಗತ್ತಾ? ಈಗ ನಮಗೆ ಬಾಯಾರಿಕೆ ಆಗ್ತಾ ಇದೆ ಅಂತಂದರೆ ನೀರು ಕುಡಿತೀವಿ, ನಮಗೆ ಹೊಟ್ಟೆ ಸಿಗ್ತಾ ಇದೆ ಅಂತಂದರೆ ಅಡುಗೆ ಮಾಡ್ಕೊಂಡು ತಿಂತೀವಿ. ಆದರೆ ಇವೆಲ್ಲ ಭೂಮಿಯಲ್ಲಿ ಅನುಕೂಲ ಪರಿಸ್ಥಿತಿಯಲ್ಲಿ ನಮಗೆಲ್ಲ ಸಿಗ್ತಾ ಇದೆ ಅಂತಂದಾಗ ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದೇ ಮಹಾಗೌರಿಯ ಒಂದು ವಿಶೇಷ. ಅದರಲ್ಲಿ ನಮ್ಮ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೆಮ್ಮದಿಯನ್ನು ಹುಡುಕ್ತೀವಿ, ಸಂತೋಷನ ಹುಡುಕ್ತೀವಿ, ಮತ್ತು ಸುಖವನ್ನು ಹುಡುಕ್ತೀವಿ. ಇದೆಲ್ಲ ಬರಬೇಕು ಅಂದರೆ ವಸ್ತುಗಳಿಂದನೇ ಬರೋದು. ಹಾಗೆ ಭಾಳ ಒಂದು ಇಂಪಾರ್ಟೆಂಟ್ ವಿಚಾರ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಪ್ರಕೃತಿಯನ್ನು ನಾವು ಮಾತೆಯಾಗಿ ತೊಗೊಂಡಿದ್ದೀವಿ. ಆ ಪ್ರಕೃತಿಯಲ್ಲಿ ಬರ್ತಕ್ಕಂಥ ವಸ್ತುಸ್ಥಿತಿ ಅಂತ ನಾವೇನು ಕರಿತೀವಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಬಟ್ ಅದಕ್ಕೆ ನಮನವನ್ನು ನಾವು ಕೊಡಲ್ಲ. ನಾವು ಇವತ್ತಿನ ದಿವಸ ನಮ್ಮ ಜೀವನದ ಒತ್ತಡಕ್ಕೆ ನಾಗಾಲೋಟದಲ್ಲಿ ಓಡ್ತಾ ಇದ್ದಾಗ ಕೃತಜ್ಞತೆ ಅನ್ನೋ ಒಂದು ವಿಚಾರಗಳು ಬರುತ್ತೆ. ನಾವು ವರ್ಷವಿಡೀ ಕೃತಜ್ಞತೆ ಪೂರ್ಣವಾಗಿ ಇರೋದಿಲ್ಲ. ಅಟ್ಲೀಸ್ಟ್ ಈ ನವರಾತ್ರಿ ದಿವಸ, ಈ 9 ದೇವಿಗಳ ಆರಾಧನೆ ದಿವಸ ಒಂದೊಂದೂ ಕೂಡ ಒಂದೊಂದು ಮಹತ್ವ ಬಂದು, ಈ ಮಹತ್ವಕ್ಕೆ ಬೇಕಾಗಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಕೃತಿಯ ಆರಾಧನೆ ಮಹಾಗೌರಿದು. ನಾವೊಂದು ವಿದೇಶ ಪ್ರಯಾಣ ಮಾಡ್ತೀವಿ, ಅಲ್ಲಿರೋ ಜಾಗ ಎಲ್ಲ ನೋಡ್ತೀವಿ, ಪ್ರಕೃತಿ ನೋಡ್ತೀವಿ, ಸೌಂದರ್ಯ ನೋಡ್ತೀವಿ, ಆನಂದಿಸ್ತೀವಿ. ಅದು ಮಹಾಗೌರಿನೇ. ಹಾಗೆ ಇಲ್ಲಿ ಅನೇಕ ವಿಚಾರಗಳಲ್ಲಿ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ಆ ಪ್ರಕೃತಿ ಮಾತೆಯನ್ನು ನಮಸ್ಕರಿಸೋದೇ ಮಹಾಗೌರಿಯ ವಿಚಾರ. ಸೊ ಅದನ್ನು ನಾವು ಆರಾಧನೆ ಮಾಡಲೇಬೇಕು. ಸೊ ಹಾಗೆ ಪ್ರಕೃತಿಯಿಂದನೇ ನಮಗೆ ಜ್ಯೋತಿಷ್ಯ ಶಾಸ್ತ್ರ ಹೇಗೆ ಅಂತ ತಿಳಿಯುತ್ತೆ. ಹೇಗೆ ಪ್ರಕೃತಿ ನಮಗೆ ಒಂದು ರೀತಿಯ ಫ್ರೀಕ್ವೆನ್ಸೀಸ್ ಕೊಡುತ್ತೆ,